ಈಗ ಬಂದಿರೋ ಗೆಸ್ಟ್ಗೆಲ್ಲ ಒಂದು ಸಣ್ಣ ಎಂಟರ್ಟೈನ್ಮೆಂಟ್. ನಮ್ಮ ಹೋಸ್ಟ್ ಫ್ಯಾಮಿಲಿಗೆ ಹಾರ್ಟ್ ಟಚಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಯಾರು ಇಲ್ಲ ಅಂತ ಹೇಳಬಾರ್ದು. ಏನೇ ಇವ್ರು ಏನಾದರೂ ನನ್ನನ್ನು ಕರೆದು ಡ್ಯಾನ್ಸ್ ಮಾಡುವಂತ ಏನಾದರೂ ಹೇಳಿಬಿಡ್ತಾರೇನೆ? ಹಾಗೇನಾದರೂ ಹೇಳಿದ್ರೆ ನೀನು ಇಲ್ಲೇ ಯಾವುದಾದ್ರೂ ಗೋಡೆಗೋ ಕಂಬಕ್ಕೋ ಮರಕ್ಕೋ ಕಾಲು ಹೊಡ್ಕೊಂಡು ಕಾಲು ಉಳುಕ್ಬಿಟ್ಟಿದೆ ಅಂತ ಹೇಳಿ ಕೂತ್ಕೊಂಡ್ಬಿಡಮ್ಮ. ಅಯ್ಯೋ, ನಿನ್ನ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋಂಥ ಜಾಯಮಾನದವಳು ಅಲ್ಲ ನಾನು. ಇವಾಗ ಹೋಸ್ಟ್ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಸು ಸ್ಟೇಜ್ ಮೇಲೆ ಬಂದು ನಿಮ್ಮ ಪಾರ್ಟ್ನರ್ಸ್ಗೆ ಪ್ರಪೋಸ್ ಮಾಡಬೇಕು. ಜೆಂಟ್ಸ್ ಲೇಡೀಸಿಗೆ ಬೇಕಾದ್ರೂ ಪ್ರಪೋಸ್ ಮಾಡ್ಬೋದು, ಲೇಡೀಸ್ ಜೆಂಟ್ಸ್ ಬೇಕಾದ್ರೂ ಪ್ರಪೋಸ್ ಮಾಡ್ಬೋದು. ಬಟ್ ಮಾಡಲ್ಲ ಅಂತ ಯಾರು ಹೇಳೋ ಹಾಗಿಲ್ಲ. ನ್ಯೂಲಿ ಮ್ಯಾರಿಡ್ ಕಪಲ್ ಮಾತ್ರ ಲಾಸ್ಟ್ ಅಲ್ಲಿ. ಓಕೆ, ಈಗ ಯಾರ್ಯಾರು ಬರ್ತೀರಾ? ಪ್ರಪೋಸಾ? ಅಯ್ಯೋ, ನಾನೇ ಕುಡಿದು ಟೈಟಾಗಿ ಬಂದಿದ್ದೀನಿ. ಹೇಗಪ್ಪ ಸ್ಟೇಜ್ ಮೇಲೆ ಹೋಗೋದು? ಮ್ಯಾನೇಜ್ ಮಾಡಬೇಕು. ಅಮ್ಮ, ಲಕ್ಷ್ಮೀ ಸಂಜೀವನ್ ಫ್ಯಾಮಿಲಿ ಸರ್ಕಸ್ ನೋಡಿಕೊಂಡು ನಾವು ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದರೆ ಇವನೇನಮ್ಮ ನಮ್ಮನೆ ಸ್ಟೇಜ್ ಮೇಲೆ ಕರೆದು ಇವರೆಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡು ಅಂತ ಹೇಳ್ತಿದ್ದಾನೆ. ಒಂದು ಕೆಲಸ ಮಾಡು, ಅಪ್ಪನ ಕರ್ಕೊಂಡು ನೀನೇ ಫಸ್ಟ್ ಹೋಗು. ನಾನು ಯಾಕೆ ಹೋಗಲಿ? ಇದಾರಲ್ಲ ಈ ಮನೆಯಲ್ಲಿ ದೊಡ್ಡ ಸೊಸೆ ದೊಡ್ಡ ಮಗ ಅಂತ ಮೆರೀತಿರ್ತಾರಲ್ಲ, ಅವರೇ ಹೋಗ್ತಾರೆ ಬಿಡು. ಬೇಗ ಡಿಸೈಡ್ ಮಾಡಿ. ಕಮಾನ್ ಕಮಾನ್. ಬಾರೆ ಕುಮುದ, ನಾನು ನಿಂಗೆ ಪ್ರಪೋಸ್ ಮಾಡ್ತೀನಿ. ಸುಮ್ಮನೆ ರೀ, ಅವ್ರು ಕರೀತಾ ಇರೋದು ಬೀಗ್ರ ಮನೆಯವ್ರನ್ನ. ಬಂದುಬಿಟ್ರು, ನಂದೆಲ್ಲಿ ಇಡ್ಲಿ ನಂದು ಗೋಪಾಲ ಅಂತ. ಒಂದು ನಿಮಿಷ ಬಂದೆ. ಅಲ್ಲ, ನಮ್ ಫಂಕ್ಷನ್ ಅಲ್ಲಿ ನಾವೇ ನಾಚ್ಕೊಂಡ್ರೆ ಹೆಂಗೆ ಅಂತ. ಈಗ ನೀವ್ ಯಾರು ಮುಂದೆ ಬರ್ಲಿಲ್ಲ ಅಂದ್ರೆ ನಾನೇ ಶುರು ಹಚ್ಕೋತೀನಿ ಅಷ್ಟೇ. ಈಗ ಪಾವನಿನ ಸ್ಟೇಜ್ ಹತ್ರ ಕಳ್ಸೋದು ನಿಮ್ ಜವಾಬ್ದಾರಿ. ಪಾವನಿ ಅದಕ್ಕೆ ಇವಾಗ ನಿಮ್ಗೆ ಆಪ್ಷನ್ನೇ ಇಲ್ಲ. ಬೇಗ ಬನ್ನಿ ಸ್ಟೇಜ್ ಮೇಲೆ. ಸ್ಟೇಜ್ ಮೇಲೆ ಕದ್ದು ಹೇಗೆ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಹೇಗೆ? ಅದು ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಹಶು ಆಗ್ತಿದ್ಯಾ? ನಾನೊಬ್ಬ ತಿಂಡಿ ಹೋತ, ಯಾವಾಗ್ಲೂ ಏನಾದ್ರೂ ತಿಂತಾನೇ ಇರ್ತೀನಿ. ಹಸ್ವಾದಾಗ ಯಾರು ಸಿಗ್ಲಿಲ್ಲ ಅಂದ್ರೆ ಯಾರು ಸಿಗ್ತಾರೋ ಅವ್ರ ತಲೆ ತಿನ್ಬಿಡ್ತಾರೆ. ಅದಕ್ಕೆ ನನ್ನ ಕೈಗೆ ಯಾರು ಸಿಕ್ಕಾಕೊಳ್ಳಲ್ಲ. ಆದ್ರೆ ನನಗ್ ಹಸ್ವಾದಾಗ ನನಗೇನಾದ್ರೂ ಮಾಡ್ಕೊಡೋದಕ್ಕೆ ಪಾವನಿ ನನ್ನ ಜೊತೆ ಇರ್ತಾರೆ. ನಾನು ಏನೇ ತಲೆ ಹರಟೆ ಮಾತಾಡಿದ್ರು ಅದನ್ನ ಸಮಾಧಾನವಾಗಿ ಕೇಳಿಸ್ಕೊತಾಳೆ. ನಾವಿಬ್ರು ಮದ್ವೆ ಆಗಿರೋ ಫ್ರೆಂಡ್ಸ್. ನಾನ್ ಬ್ರೆಡ್ ಆದ್ರೆ ಅವಳು ಜಾನ್ ಥರ, ನಾನು ಉಪ್ಪಿಟ್ಟಾದ್ರೆ ಅವಳು ಸಿಹಿ ಸಿಹಿ ಕೇಸರಿ ಬಾತ್. ನಾನ್ ಅವಳಿಗೆ ಬೆಸ್ಟ್ ಫ್ರೆಂಡು, ಅವಳು ನನಗ್ ಬೆಸ್ಟ್ ಫ್ರೆಂಡ್. ಐ ಲವ್ ಯು ಫ್ರೆಂಡು. ಇಷ್ಟೇ. ಈಗ ಉಳಿದವ್ರ ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇಗ ಬನ್ರಪ್ಪ. ಸುಶಿ ಅಣ್ಣ, ಈ ಪ್ರಪೋಸ್ ಮಾಡೋ ಐಡಿಯಾನ ನೀನ್ ಬರೀ ಸ್ಟಾರ್ಟ್ ಮಾಡಿಲ್ಲ, ಕೀಕ್ ಸ್ಟಾರ್ಟ್ ಮಾಡಿದ್ಯಾ. ಥ್ಯಾಂಕ್ ಯು ಅಂಜು. ಈಗ ನಾನೊಂದು ಸಣ್ಣ ಸ್ನಾಕ್ಸ್ ಬ್ರೇಕ್ ತಗೊಂಡ್ಬರ್ತೀನಿ. ಅಷ್ಟರಲ್ಲಿ ಅವ್ರಾಗ ಅವರೇ ಸ್ಟೇಜ್ ಮೇಲೆ ಬಂದ್ರ ಓಕೆ, ಇಲ್ವಾ ನಾನೇ ಹೋಗಿ ಎತ್ತಾಕೊಂಡ್ಬರ್ತೀನಿ ಅಷ್ಟೇ. ಅಮೃತ ಅವರೇ, ತುಂಬ ಪ್ರೀತಿ ಮಾಡ್ತೀನಿ. ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಸಂಜೀವ, ನಿಮ್ಮನ್ನ ಹೇಳೋದೇ ಮರ್ಚಲ್ಲೋ. ಸಂಜೀವ, ಯಾಕೋ ಇಷ್ಟೊಂದು ಓದಾಡ್ತಿದ್ಯಾ? ವಾಕ್ಯ ರಚನೆನೇ ಎಡವಟ್ಟಾಗ್ತಿದ್ಯಲ್ಲೋ. ಈ ಥರ ಎಲ್ಲರ ಮುಂದೆ ಆಡಿದ್ರೆ ಎಲ್ಲರೂ ನಗ್ತಾರಷ್ಟೇ. ಸಲೀಸಾಗಿ ಇಂಗ್ಲೀಷಲ್ಲಿ ಹೇಳ್ಬಿಡ್ಲಾ? ಐ ಲವ್ ಯು. ಏನು ಭಾವನೆಗಳೇ ಬರ್ತಾ ಇಲ್ಲ, ಏನೂ ಹೊಳಿತಾನೆ ಇಲ್ವಲ್ಲ. ಹೀಗೆ ಹೇಳಿದ್ರೆ ಹೆಂಗೆ?
ಅಮೃತ ಅವರೇ, ನೀವು ನನ್ನ ಬದುಕಲ್ಲಿ ಬಂದಾಗ್ಲಿಂದ ನನ್ನ ಬದುಕಿನ ಲೆಕ್ಕಾಚಾರಗಳೆಲ್ಲ ಏರಿಳಿತ ಆಗಿ 3 6 ಆಗಿ 6 9 ಆಗಿ 9 19 ಆಗಿ ಚಂದ್ರಿ, ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಮ್ಮ ಭಾವ ಸಿಕ್ಕಿಲ್ಲ ಅಂತ ಕೊರ್ಗಕ್ಕೂ ಹೋಗ್ಬೇಡ. ನಮ್ಮ ಭಾವಂಗಿಂತ ಅವ್ರ ಅಪ್ಪನಂತವ್ರು ಸಿಗ್ತಾರೆ ನಿನಗೆ. ಅವ್ರ ಅಪ್ಪನಂತವ್ರನ್ನ ನಾನು ಯಾಕೋ ಮದುವೆ ಆಗಲಿ? ಬೇಡ ಬಿಡು, ಅವ್ರ ತಾತನಂತವ್ರನ್ನೇ ಆಗು. ಉರ್ಸ್ಬೇಡ ಶ್ಯಾಮ, ದಬ್ಬ ದಬ್ಬ ಅಂತ ಹೊಡೆದಾಕ್ಬಿಡ್ತೀನಿ. ಮತ್ತೆ ನಮ್ಮ ಅಕ್ಕ ಭಾವನ್ ಹೊಗಳಿದ್ರೆ ನೀನು ಯಾಕೆ ಉರ್ಕೋತಿದ್ಯಾ? ನಾನು ಯಾಕೋ ಉರ್ಕೊಳ್ಳಿ? ನೀವುಗಳೇ ಉರ್ಕೊಳ್ತಿರೋದು. ನನ್ನ ಕನ್ಸಲ್ಲಿ ಬಂದಿರೋದು ನಿಜ ಆಗುತ್ತೆ. ಚಂದ್ರಿ, ನಿನ್ನ ಕನ್ಸು ಕಾಣ್ತಾನೆ ಕೂತಿರೋ, ಆದರೆ ನಮ್ಮ ಅಕ್ಕ ಬಾವ 3 ಮಕ್ಕಳು ಹೆತ್ತು ಹೊತ್ತು ಸುಖವಾಗಿರ್ತಾರೆ. ಆಗ ನೀನು ಮುದುಕಿ ಆಗಿರ್ತೀಯ. 19 99 ಆಗಿ 100ಕ್ಕೆ ಒಂದು ಕಡಿಮೆ ಆಗುತ್ತೆ. ಗೆಳೆಯ, ನೀನು ಈ ರೀತಿ ಅವ್ರಿಗೆಲ್ಲ ರೇಖಿಸಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಮ್ಯಾನ್? ಲೋ ಸಂಜೀವ, ನೀನ್ ಹಿಂಗೆ ಗಣಿತ ಪಾಠ ಮಾಡ್ಕೊಂಡಿರೋ, ಅಮ್ಮು ನಿಂಗೆ ಭೌತಶಾಸ್ತ್ರ ಪಾಠ ಮಾಡ್ತಾಳಷ್ಟೇ. ಕರೆಕ್ಟ್ ಕರೆಕ್ಟ್. ಮಾವ, ನೀವು ಪಾಪ ನಮ್ಮ ಮೇಷ್ಟ್ರಿಗೆ ಲವ್ನ ಹೇಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಗೆಳೆಯ. ನೀನೊಬ್ನೇ ಅಲ್ಲ, ಈ ಜಗತ್ತಲ್ಲಿ 100ಕ್ಕೆ 99% ಗಂಡಸರ ಕಥೆನೂ ಅಷ್ಟೇ. ನಿಂದೇನ್ ತಪ್ಪಿಲ್ಲ ಅಳಿಮಯ್ಯ, ಅಲ್ವಾ ಗೆಳೆಯ? ಹೌದೌದು. ಅದೇ ಗೆಳೆಯ, ನಾನು ಈ 99% ಲಿಸ್ಟಲ್ಲಿ ಇಲ್ಲಮ್ಮ. ನಾನು ಶೋಭಿನ ಹೇಗೆ ಪ್ರಪೋಸ್ ಮಾಡಿದೆ ಅಂದ್ರೆ, ಏಕ್ ಬಾರ್ ದೋ ತುಕುಡ. ಅದ್ಯಾವ್ದಪ್ಪ 2 ತುಕುಡ? ಒಂದು ತುಕುಡ ನಾನು ಶೋಭಿನ ಮದುವೆ ಆಗಿದ್ದು, ಇನ್ನೊಂದು ತುಕುಡ ನಾನು ಈ ಮನೆ ಹಳೆ ಆಗಿದ್ದು. ನೋಡ್ ಸಂಜೀವ, ಗೆಳೆಯ ಈಗಲೇ ಬೇಡ ಹಂಗಂತೀಯ? ನೋಡ್ ಸಂಜೀವ, ನಾವು ಗಂಡಸರು ಜಬರ್ದಸ್ತಾಗಿ ಓಡಾಡ್ಕೊಂಡು ಏನೇ ಬಂದ್ರು ಎದುರಿಸ್ತೀವಿ ಅನ್ಕೊಂಡ್ರು, ದಂಡಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಗಳಗಂಟೆಗೆ ಎದುರ್ತೀವ ಅಂತ ಅನ್ಕೊಂಡ್ರು, ಪ್ರೀತಿ ವಿಷಯದಲ್ಲಿ ಟುಸ್ ಪಟಾಕಿ ಆಗೋಗ್ಬಿಟ್ಟು ಮದ್ದಿರುತ್ತೆ, ಬೆಂಕಿ ಹತ್ತಲ್ಲ. ಬೆಂಕಿ ಹತ್ತಿದ್ರು ಡಮ್ ಅನ್ನಲ್ಲ. ಅಂತ ಟೈಮಲ್ಲಿ ಜನ ಬೇಕಾಗತ್ತೆ. ನಾನು ಈಗ ಯಾವ ಜನ ನೋಡ್ಕೊಂಡು ಹೋಗ್ಲಿ? ಅಯ್ಯೋ ಮಾರಾಯ, ಜನ ಅಂದ್ರೆ ಊರ್ ಜನ ಅಲ್ಲಪ್ಪ, ಮನೆಯವರು, ಫ್ಯಾಮಿಲಿ. ಈಗ ನಾನೇ ಇಲ್ವಾ ನಿಮ್ಮ ಮಾವ? ನೀವಾ? ಯಾಕಪ್ಪ, ನನ್ನ ಮೇಲೆ ಡೌಟಾ? ಅಲ್ಲ, ಡೌಟ್ ಅಲ್ಲ. ಸರಿಯಾಗಿ ಹೇಳಿ, ಅದೇನು ಅಂತ ಕೇಳ್ತೀನಿ. ಈಗ ಮನೆಯಲ್ಲಿ ಕರೆಂಟ್ ಬೇಕು ಅಂದ್ರೆ ಮೇನ್ ಆಗಿ ಏನ್ ಇರ್ಬೇಕು ಹೇಳು? ವೈರು. ವೈರ್ ಓಕೆ, ಅದು ಬಿಟ್ಟು ಇಂಪಾರ್ಟೆಂಟ್ ಏನ್ ಬೇಕು? ಫ್ಯೂಸ್. ಫ್ಯೂಸು ಬೇಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮೀಟರ್ ಬೇಕು. ಹಾ, ಕರೆಕ್ಟ್. ಈಗ ಕರೆಂಟ್ಗೆ ಮೀಟರ್ ಬೇಕಾದಂಗೆ ಲವ್ಗೆ ಏನ್ ಬೇಕು? ಮನ್ಸು. ಇಲ್ಲ 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 ಇಲ್ಲ, ಹಾರ್ಟ್. ಇಲ್ಲ ಮೇಷ್ಟ್ರೇ, ಧೈರ್ಯ ಬೇಕು.